ರಾತ್ರಿ ಸುಮಾರು 11:15 ಈ ಫುಡ್ ಸ್ಪಾಟ್ ಅಲ್ಲಿ ಇಷ್ಟೊಂದ್ ಜನ ಸೇರಿದ್ದಾರೆ ಅಂದ್ರೆ ಈ ಜಾಗ ಎಷ್ಟು ಫೇಮಸ್ ಇರ್ಬೋದು ಅಂಡ್ ಇಲ್ಲಿ ಸಿಗುವಂತ ಊಟ ಎಷ್ಟು ರುಚಿಯಾಗಿರ್ಬೋದು ಯೋಚನೆ ಮಾಡಿ. ನಂಗೆ ನನ್ ಕಸಿನ್ಸ್ ಗೆ ಲೇಟ್ ನೈಟ್ ಹಶ್ವಾಗಿ ನಾವಿವತ್ತು ಬಂದಿರೋದೇ ನಮ್ಮ ಮೈಸೂರಿನ ಓಜಿ ಫುಡ್ ಸ್ಪಾಟ್ ಆದಂತ ಭೈರವ ಟಿಫಾನಿಸ್ಗೆ. ಈ ಹೋಟೆಲ್ ನ ಕಳೆದ 45 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದಾರಂತೆ. ನಾವು ಹೋದಾಗ ಬಿಸಿ ಬಿಸಿಯಾಗಿ ದೋಸೆ ಹಾಕ್ತಾ ಇದ್ರು. ಇಲ್ಲಿ ಮಸಾಲ್ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ ಸಿಗುತ್ತೆ. ಜನ ನೋಡ್ಬಿಟ್ಟು ನಮಗ್ ಸಿಗುತ್ತೋ ಸಿಗಲ್ವೋ ಅಂತ ಡೌಟ್ ಅಲ್ಲೇ ಮಸಾಲ್ ದೋಸೆ ಮತ್ತೆ ಆನಿಯನ್ ದೋಸೆನ ಆರ್ಡರ್ ಮಾಡಿದ್ವಿ. ಮಸಾಲ್ ದೋಸೆ ಕ್ರಿಸ್ಪಿಯಾಗಿ ನನ್ಗಿಷ್ಟ ಆಗೋ ತರನೇ ಇತ್ತು. ಹಾಗೆ ಈರುಳ್ಳಿ ದೋಸೆ ಸಾಗು ಜೊತೆ ಅಂತೂ ಸಖತ್ತಾಗಿತ್ತು. ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಇಲ್ಲ ನಂಗೆ ಗೊತ್ತಿಲ್ಲ, ಬಟ್ ನನ್ಗಂತೂ ನೀರು ಉಪ್ಪಿಟ್ಟು ಅಂದ್ರೆ ತುಂಬಾನೇ ಇಷ್ಟ. ಇಲ್ಲಿ ಬಿಸಿ ಬಿಸಿ ನೀರು ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಅಂತ ಗೊತ್ತಾಗಿ ಅದನ್ನು ಜಮಾಯಿಸ್ಬಿಟ್ಟೆ. ಆಹಾ, ಏನ್ ಹೇಳ್ತೀರಾ ಆ ರುಚಿನ, ಅದ್ಭುತ. ಇಷ್ಟೇ ಅಲ್ಲ, ಇಲ್ಲಿ ಬಿಸಿ ಬಿಸಿ ಇಡ್ಲಿ, ವಡೆ, ಬಾತು, ಚಿತ್ರಾನ್ನ ಕೂಡ ಸಿಗುತ್ತೆ. ನಿಮ್ಗೂ ಲೇಟ್ ನೈಟ್ ಕ್ರೇವಿಂಗ್ಸ್ ಆಗಿ ಬಿಸಿ ಬಿಸಿಯಾಗಿ ರುಚಿಯಾದ ಊಟ ಮಾಡ್ಬೇಕು ಅಂತಿದ್ರೆ ನಜರ್ಬಾದ್ ಅಲ್ಲಿ ಭೈರವ ಟಿಫಾನಿಸ್ ಸಂಜೆ 7 ಗಂಟೆಯಿಂದ ರಾತ್ರಿ ಸುಮಾರು 12-12:30 ತನಕ ಓಪನ್ ಇರ್ತಾರೆ. ವಿಸಿಟ್ ಮಾಡಿ. ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ಲೊಕೇಶನ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೆ ನನ್ನ ಪೇಜ್ ನ ಫಾಲೋ ಮಾಡಿದ್ರೆ ಮತ್ತೆ ಸಿಗೋಣ. ಓಕೆ, ಬಾಯ್.